ಸೊ ಗೈಸ್, ನನ್ನ ರೂಮ್ ನ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಮುಂದಿನ ದಿನಗಳಲ್ಲಿ ಆ ಬ್ಲಾಗ್ ಕೂಡ ಬರುತ್ತೆ. ಈಗ ಅದಕ್ಕೆ ಅಂತಾನೆ ನನ್ನ ರೂಮ್ ಅಲ್ಲಿ ಇದ್ದಂತ ಮಂಚ ಮತ್ತೆ ಹಾಸಿಗೆನ ನನ್ನ ತಮ್ಮನ ರೂಮ್ಗೆ ಹಾಕಿದೀನಿ. ಎಷ್ಟು ಗಲೀಜಾಗಿ ಇಟ್ಕೊಂಡು ನೋಡಿ ರೂಮ್ ನ. ಆಕ್ಚುಲ್ ಆಗಿ ಈ ಮಂಚನ ಇಲ್ಲಿಗೆ ಹಾಕೋ ಪ್ಲಾನ್ ಇರ್ಲಿಲ್ಲ, ಜಸ್ಟ್ ಹಾಸಿಗೆ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಹಾಸಿಗೆ ಬುಕ್ ಮಾಡಿದಂತ ಹಾಸಿಗೆ ಈ ಮಂಚಕ್ಕಿಂತ ದೊಡ್ಡ ಸೈಜ್ ನ ಬುಕ್ ಮಾಡ್ಬಿಟ್ಟಿದೀನಿ. ಮೆಜರ್ಮೆಂಟ್ ಮಾಡಕ್ ಬರಲ್ಲ ಗೈಸ್, ಇವನು ವೇಸ್ಟ್ ಫೆಲೋ. ಅದೇ ಕೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ ಅಪ್ಪ. ಇವನ್ನ ಕರಿಬೇಕಿತ್ತು, ಬಿಕಾಸ್ ಇವನು ಮಂಚದ ವಿಷಯದಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಅದರಿಂದ. ಹೌದು, ಅದಕ್ಕೆ ಇಬ್ರೇ ಕಷ್ಟಪಟ್ಟು ಮಂಚನ ತಂದು ಹಾಕಿದೀವಿ. ಇಬ್ರಲ್ಲಿ ಆಕ್ಚುಲ್ ಆಗಿ ನಮ್ಮ ಬೈರನ್ನು ಬಂದವನೇ ಹಿಂದೆನೆ ಬಂದ್ಬಿಟ್ಟವನೆ. ಐ ಮಾಡೋ ಅಲ್ಲಿ ಜನರೇ. ಸೊ ಇವಾಗ ಇದನ್ನ ಇಲ್ಲಿ ಹಾಕ್ಬಿಟ್ಟು ಹೊಸ ಫರ್ನಿಚರ್ ತಗೋಬೇಕು. ಒಂದು ಕಾಟ್ ಮತ್ತೆ ಒಂದು ಹಾಸಿಗೆ ಆಲ್ರೆಡಿ ಇದೆ, ಕಾಟ್ ತಗೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಯಾವ್ದಾರು ಒಂದು ಒಳ್ಳೆ ಫರ್ನಿಚರ್ ಶಾಪ್ ಹೋಗ್ಬೇಕು. ಮನೋಣ ಯಾವ್ದೋ ಒಂದು ಸಜೆಸ್ಟ್ ಮಾಡಿದ್ರು. ಅದು ಇಲ್ಲಿಂದ 45 ನಿಮಿಷ ತೋರಿಸ್ತೈತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಬನ್ನಿ ಹೋಗುವ ಗೈಸ್. ಇವಾಗ ಆಪಲ್ ವುಡ್ ಫರ್ನಿಚರ್ಸ್ ಹತ್ರ ಬಂದ್ವಿ. ಮನು ಅಣ್ಣವ್ರು ಹೇಳಿದ್ದಿದೆ ಜಾಗ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 45 ಮಿನಿಟ್ಸ್ ಡ್ರೈವ್ ಆಯ್ತು. ಡ್ರೈವ್ ಮಾಡ್ಕೊಂಡು ಬಂದಿದೀವಿ. ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಯಾವ ತರ ಆಪ್ಷನ್ಸ್ ಇದೆ ಅಂತ. ತುಂಬಾ ದೊಡ್ಡದಾಗಿದೆ ಶಾಪ್. ಐ ಥಿಂಕ್ ಜಾಸ್ತಿ ಆಪ್ಷನ್ಸ್ ಇದೆ ಅಂತ ಅನ್ಕೋತೀನಿ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳಗಡೆ ಹೋಗಿ ನೋಡೋಣ. ಗೈಸ್ ಒಳಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನೋಡಿ. ಇದು ನಾಗರಾಜ್, ನಿನ್ನ ಮಕ್ಕಳಿಗೆ ಒಬ್ಬ ಮೇಲ್ಗಡೆ ಒಬ್ಬ ಕೆಳಗಡೆಗೆ. ನಿನಗ್ ತಗೋಬೇಕಾ? ಪಿಜಿಗಲ್ಲ ಕಣೋ, ಮನೆಗೂ ತಗೋತಾರೆ. ಇವಾಗ ಚಿಕ್ಕ ಮಕ್ಳು ಇರ್ತಾರಲ್ವಾ, ಇಬ್ಬಿಬ್ರು ಮಕ್ಳು ಇರ್ತಾರೆ. ಸೊ ಡಿಸ್ಟರ್ಬ್ ಮಾಡಬಾರ್ದು ಅವರು ಅಂತ ಅಂದ್ಬಿಟ್ಟು ಅವ್ರಿಗೆ ಸಪ್ರೇಟ್ ಆಗಿ ಈ ತರ ಕೊಟ್ಟಿರ್ತಾರೆ. ನೋಡ್, ಅದಕ್ಕೆ ನಿನ್ಗೂ ಮ್ಯಾಚ್ ಆಗುತ್ತೆ ಅಂತ. ತಗತ್ಯಾ? ಬೇಡ ಫಸ್ಟ್ ನನಗೆ ತಗೋಣ ಸರ್. ಕಾಟು ನಮ್ಮ ಹತ್ರ ಎಲ್ಲಾ ತರ ಕಾಟ್ ಇದೆ. ಒಂದು ಸಿಂಗಲ್ ಕಾಟ್ ಇಂದ ಹಿಡಿದು ಅದು ಕ್ವೀನ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಸ್ಟೋರೇಜ್, ವಿತೌಟ್ ಸ್ಟೋರೇಜ್, ಶೀಶಮ್ ವುಡ್, ಪ್ರತಿಯೊಂದು ರೋಸ್ ವುಡ್, ಟೀಕ್ ವುಡ್, ನಿಮ್ಗೆ ಯಾವ ತರ ಬೇಕೋ ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ. ನಿಮ್ಗೆ ಯಾವ್ದು ಬೇಕು ಅಂತ ನೋಡಿ, ನಿಮ್ಗೆ ಯಾವ್ದು ಬೇಕಂತ ಡಿಸೈಡ್ ಮಾಡಿದ್ರೆ, ಇವಾಗ ಎಕ್ಸಾಂಪಲ್ ಇದೇ ಕಾಟ್ ಅಂತ ಇಟ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಟೋರೇಜ್ ಇದೆ. ಇದು ಸ್ಟೋರೇಜ್ ಇದೆ. ಅದು ಸ್ಟೋರೇಜ್ ಇದೆ. ಓಕೆನಾ? ಇನ್ನು ಫಿಟ್ಟಿಂಗ್ ಮಾಡಿಲ್ಲ, ಅದಕ್ಕೆ ಚೆಕ್ ಆಗ್ತಾ ಇದೆ. ಒಳಗಡೆ ಇದು ಈ ಕಡೆ ತೋರಿಸಿ ಸರ್. ಇನ್ನು ಒಳಗಡೆ ಫುಲ್ ಸ್ಟೋರೇಜ್, ಲಾಸ್ಟ್ ವರ್ಗು ಫುಲ್ ಸ್ಟೋರೇಜ್ ಬರ್ತದೆ. ಓಕೆನಾ? ಅಷ್ಟೇ ಅಲ್ಲ, ಈ ಕಡೆ ಸ್ಟೋರೇಜ್ ಇದೆ. ಈ ಕಡೆ ಬನ್ನಿ ಸರ್. ಈ ಕಡೆ ಇದೆಯಲ್ಲ, ಡ್ರೈಯರ್ಸ್ ಬರ್ತದೆ. ಫುಲ್ ಇದು ಓಪನ್ ಆಗ್ತದೆ ಡ್ರೈಯರ್ಸ್. ಇನ್ನೊಂದ್ ಕಡೆ ಟಾಪ್ ಲಿಫ್ಟಿಂಗ್ ಕೊಟ್ಟಿದ್ದೀವಿ. ಎಕ್ಸಾಂಪಲ್ ಇವಾಗ ಇದೆಯಲ್ಲ, ಇದು ಓಪನ್ ಆಗ್ತದೆ. ಆಕ್ಚುಲ್ ಆಗಿ ಈ ತರ ಇದ್ರೆ ಬೆಸ್ಟ್. ಒಂದೊಂದ್ರಲ್ಲಿ 2 ಕಡೆ ಟಾಪ್ ಕೊಟ್ಬಿಟ್ಟಿರ್ತಾರೆ. ಏನಾದ್ರು ಸಡನ್ ಆಗಿ ಬೇಕು ಅಂತಂದ್ರೆ ಇಲ್ಲಿ ತಗೋಬಹುದು. ಇಲ್ಲ ಸರ್, ನಮ್ಮ ಅದ್ರಲ್ಲೇ ಏನಕ್ಕಂತ ಯಾವ್ ರೆಗ್ಯುಲರ್ ಆಗಿ ಆಕ್ಚುಲಿ ಹಿಂಗೆ ಕೊಡ್ತೀವಿ ನಾವು. ಏನಕ್ಕಂತ ಹೇಳಿದ್ರೆ, ಇವಾಗ ಯಾವ್ದೇ ಒಂದ್ ಮನೆಯಲ್ಲಿ, ಇಲ್ಲಾಂದ್ರೆ ನಮ್ ದೊಡ್ಡ ಹಾಲ್ ಇದೆ, ಮನೆಯಲ್ಲಿ ಏನಾಗ್ತದೆ ಅಂದ್ರೆ ಒಂದ್ ಸೈಡ್ ಗೋಡೆಗೆ ಹಾಕೇಬೇಕು. ಗೋಡೆಗೆ ಹಾಕಿದಾಗ ಅಲ್ಲಿ ಡ್ರೈಯರ್ ಎಳೆಯಕ್ಕಾಗಲ್ಲ. ಅದಕ್ಕಾಗಿ ಒಂದ್ ಸೈಡ್ ಡ್ರೈಯರ್ ಕೊಟ್ಟಿರ್ತೀವಿ, ಒಂದ್ ಸೈಡ್ ಟಾಪ್ ಲಿಫ್ಟಿಂಗ್ ಗೋಡೆ ಕಡೆ ಫಿಟ್ಟಿಂಗ್ ಮಾಡ್ತೀವಿ. ಇನ್ನೊಂದ್ ಕಡೆ ಅಡ್ಜಸ್ಟೇಬಲ್ ಇದೆ. ನೀವ್ ಹೆಂಗ್ ಕೇಳಿದ್ರೆ ಹಂಗೆ. ಇಲ್ಲ ನಮ್ ಕಡೆ ನಮಗ್ ಬೇಡ, 2 ಕಡೆ ಡ್ರೈಯರ್ ಬೇಕು, ಅದನ್ನು ಕೊಡ್ತೀವಿ. ಇಲ್ಲ 2 ಕಡೆ ಟಾಪ್ ಲಿಫ್ಟಿಂಗ್ ಬೇಕು, ಅದು ಕೊಡ್ತೀವಿ. ಇಲ್ಲ ಸ್ಟೋರೇಜೇ ಬೇಡ, ವಿತೌಟ್ ಸ್ಟೋರೇಜ್ ಬೇಕು, ಅದನ್ನು ಕೊಡ್ತೀವಿ. ಇಲ್ಲ ಹೈಡ್ರಾಲಿಕ್ ಸ್ಟೋರೇಜ್ ಬೇಕು. ಅವ್ರ ಕಸ್ಟಮರ್ ನೀವ್ ಯಾವ ತರ ಕೇಳ್ತೀರಾ ಆ ತರ ನಾವು ಕೊಡ್ತೀವಿ ಸರ್. ಮತ್ತೆ ಕಸ್ಟಮರ್ ಗೆ ಯಾವ ಮೆಜರ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ತಕ್ಕಂಗೂ ಕೂಡ ಮಾಡ್ಕೊಡ್ತೀವಿ. ಹೌದು, ಕಸ್ಟಮೈಸ್ ಇದೆ. ಅವ್ರು ಯಾವ ತರ ಕೇಳಿದ್ರೆ ಆ ತರ ಮಾಡ್ಕೊಡ್ತೀವಿ. ಓಕೆ, ಇದೆಲ್ಲ ಯಾವ ವುಡ್ ಸರ್? ಇದು ಸರಿ, ಇದು ಬಂದು ಚಿಪ್ ಬೋರ್ಡ್ ಅಂತೀವಿ. ಬ್ಲಾಕ್ ಬೋರ್ಡ್ ಬರ್ತದೆ. ಅದರಲ್ಲಿ ಡಿಸೈನ್ ಮಾಡಿದೀವಲ್ಲ, ಟೀಕ್ ವುಡ್ ಅಲ್ಲಿ ಬರ್ತದೆ. ಒಂದೊಂದು ಕಾಟ್ಗೂ ಒಂದೊಂದು ವುಡ್ ಹಾಕಿದೀವಿ. ಪ್ರತಿಯೊಂದು ಅವ್ರ ಕಸ್ಟಮರ್ ಯಾವ್ದು ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್. ಓಕೆ, ಮತ್ತೆ ವ್ಯಾರಂಟಿ ಎಲ್ಲ ಹೇಗೆ? ವ್ಯಾರಂಟಿ ಕೊಡ್ತೀರಾ? ಹೌದು, ಖಂಡಿತ ಕೊಡ್ತೀವಿ ಸರ್. ಪ್ರೇಮ್ ನಿಮ್ಗೆ ಹುಳ ಬರ್ತದಲ್ಲ, ಸಾಮಾನ್ಯವಾಗಿ ಕಸ್ಟಮರ್ ಭಯ ಬೀಳೋದೇ ಅದಕ್ಕೆ. ಅಂದ್ರೆ ಕುಟ್ಟೆ ತಿಂತದೆ, ಹುಳ ಬರ್ತದೆ ಅಂತ ಭಯ ಬೀಳ್ತಾರೆ. ಟರ್ಮಿನೇಟ್ ಅಂತಾರೆ ಇಂಗ್ಲಿಷ್. ಅದು ನಮ್ಮದ್ರಲ್ಲಿ ಲೈಫ್ ಟೈಮ್ ವಾರಂಟಿ ಕೊಡ್ತೇವೆ, ಯಾವತ್ತಿಗೂ ಬರೋದೇ ಇಲ್ಲ ಅದು. ಓಕೆ. ಮಿಕ್ಕಿದ್ ಏನಿದೆಯೋ ಸರ್ವಿಸ್, ಪೇಂಟು, ಪಾಲಿಶ್, ಇನ್ನೊಂದು ಮತ್ತೊಂದು, ಅದೆಲ್ಲ ಒಂದು 5 years ವಾರಂಟಿ ಕೊಟ್ಟಿರ್ತೀವಿ ನಮ್ಮ ಕಡೆಯಿಂದ. ಅದೇನೇ ಕಂಪ್ಲೇಂಟ್ ಇದ್ರು 5 years ಇಂದ ನಾವೇ ಅಟೆಂಡ್ ಮಾಡ್ತೀವಿ ಸರ್. ಓಕೆ, ನೋಡಿ ಸರ್, ನಿಮ್ ಡಿಸೈನ್ಸ್ ನೋಡಿ, ಮಾಡಲ್ಸ್ ನೋಡಿ, ಬೇರೆ ಬೇರೆ ತರ ಇದಾವೆ. ನಿಮ್ಗೆ ಯಾವ ಮಾಡಲ್ ಬೇಕೋ. ಇದು ಸ್ಟೋರೇಜ್ ನಿಮ್ಗೆ ನೋಡಿ, ನಾರ್ಮಲ್ ಕ್ಲೋಸಿಂಗ್ ಇದೆ, ನಿಮ್ಗೆ ಗೊತ್ತಾಗಲ್ಲ ಏನಿಲ್ಲ. ಬಟ್ ಇದು ಸ್ಟೋರೇಜ್, ಇದು ಓಪನ್ ಆಗ್ತದೆ. ಆ ಕಡೆ ಅದು ಓಪನ್ ಮಾಡಿ ಸರ್, ಅದು ಓಪನ್ ಆಗ್ತದೆ. ಓಕೆನಾ? ಕೆಳಗಡೆ ಗಂಟೆ ಅದು ಓಪನ್ ಆಗ್ತದೆ. ಕೆಳಗಡೆ ಅದರಲ್ಲೂ ಸ್ಟೋರೇಜ್ ಬರ್ತದೆ. ಗೈಸ್, ಮತ್ತೆ ಇಲ್ಲಿ ಕೆಳಗಡೆನೂ ಇನ್ನೂ ಒಂದು ಸ್ಟೋರೇಜ್ ಇದೆ ನೋಡಿ. ಹೌದೌದು, ಫುಲ್ ಸ್ಟೋರೇಜ್ ಸರ್. ಫುಲ್ ಅಂದ್ರೆ ನಿಮ್ಗೆ ಐಟಮ್ ತುಂಬಾ ಇಟ್ಕೊಬಹುದು. ಹೆಡ್ ಸ್ಟೋರೇಜ್ ಬೇಕಾದ್ರೆ ಹೆಡ್ ಸ್ಟೋರೇಜ್, ಬಾಟಮ್ ಸ್ಟೋರೇಜ್ ಬೇಕಾದ್ರೆ ಬಾಟಮ್ ಸ್ಟೋರೇಜ್, ನಿಮ್ಗೆ ಯಾವ ತರ ಬೇಕಾದ್ರೂ ಕೊಡ್ತೀವಿ ಸರ್. ಮ್ಯಾಟ್ರಸ್ ಬೇಕಂದ್ರೆ ಮ್ಯಾಟ್ರಸ್, ಕಂಪ್ನಿ ಬ್ರಾಂಡೆಡ್ ಪೆಪ್ಸ್ ಮ್ಯಾಟ್ರಸ್ ಇಟ್ಟಿದೀವಿ. ನಿಮ್ಗೆ ಯಾವ ತರ ಬೇಕಾ, ಅದ್ರಲ್ಲಿ ಸ್ಪ್ರಿಂಗ್ ಬೇಕಾ, ವಿತೌಟ್ ಸ್ಪ್ರಿಂಗ್ ಬೇಕಾ, ಕೈರ್ ಪಾಮ್ ಬೇಕಾ, ಫುಲ್ ಪಾಮ್ ಬೇಕಾ, ನಿಮ್ಗೆ ಯಾವ ತರ ಬೇಕಾದ್ರೂ ಅದ್ರಲ್ಲಿ ಆಪ್ಷನ್ ಇಟ್ಟಿದೀವಿ, ಕೊಡ್ತೀವಿ ಸರ್. ಕಾರ್ಟ್ ಮಾತ್ರ ಅಲ್ಲ, ಮ್ಯಾಟ್ರಸ್ ಕೂಡ ಸಿಗುತ್ತೆ ಇಲ್ಲಿ. ಸೊ ಗೈಸ್, ಇಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ನನ್ಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಯೂನಿಕ್ ಆಗಿದೆ. ಶೀಶಮ್ ವುಡ್ ಸರ್, ಅದು ಪ್ಯೂರ್ ವುಡ್, ಪ್ಯೂರ್ ಸಾಲಿಡ್ ವುಡ್. ಅದು ಶೀಶಮ್ ವುಡ್. ಅದು
ಇದಿಷ್ಟ ಆಯ್ತು ಆಕ್ಚುಲ್ ಆಗಿ, ಇದೊಂಥರ ಚೆನ್ನಾಗಿದೆ, ನನ್ನ ರೂಮ್ಗೂ ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಇದ್ರಲ್ಲಿ ಅದು ಲೆದರ್ ಬೇರೆ ಕಲರ್ ಬೇಕು ಅಂತ ಅಂದ್ರೂ ಕೂಡ ಕಸ್ಟಮೈಸ್ ಹೌದು ಸರ್, ಲೆದರ್ ಅಲ್ಲಿ ಇದ್ರಲ್ಲೂ ಆಪ್ಷನ್ ಕೊಡ್ತೀವಿ, ನಿಮ್ಗೆ ಪಾಲಿಶ್ ಅಲ್ಲೂ ಆಪ್ಷನ್ ಕೊಡ್ತೀವಿ. ನಿಮ್ ಕಲರ್ ಯಾವ ಕಲರ್ ಬೇಕು ಒಂದೇ ಕಲರ್ ಅಂತ ಏನಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಫ್ಯಾಬ್ರಿಕ್ ಅಂತಂದ್ರೆ 220 ಕಲರ್ ಆಪ್ಷನ್ ಇದೆ ಇದರಲ್ಲಿ ಸರ್, ಮಾಡ್ಕೊಳ್ಳೋಣ. ನನ್ಗೆ ಒಂದ್ ಸ್ವಲ್ಪ ಹಿಂದೆ ಅದು ಲೆದರ್ ಇದೆಯಲ್ಲ, ಲೆದರ್ ಇರೋ ತರ ತಗೊಳ್ಳ ಅಥವಾ ಪ್ಲೈನ್ ತಗೊಳ್ಳ, ಕನ್ಫ್ಯೂಸ್ ಆಗ್ಬಿಟ್ಟಿದೀನಿ ನಾನು. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಸರ್. ನನ್ ರೂಮ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ, ಬಿಕಾಸ್ ನನ್ನ ರೂಮ್ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲೂ ಇರೋದ್ರಿಂದ ಇದೊಂಥರ ಡೀಸೆಂಟ್ ಲುಕ್ ಆಗಿದೆ. ಬಟ್ ಇದ್ರಲ್ಲಿ ಸ್ಟೋರೇಜ್ ಹಿಂದೆಗಡೆ ಸ್ಟೋರೇಜ್ ಬರಲ್ಲ, ಒಳಗಡೆ ಸ್ಟೋರೇಜ್ ಬರುತ್ತೆ. ಮತ್ತೆ ಇದ್ರಲ್ಲಿ ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್ ಕೊಡ್ತೀವಿ, ವಿತೌಟ್ ಸ್ಟೋರೇಜ್ ಬೇಕಾದ್ರೆ ವಿತೌಟ್ ಸ್ಟೋರೇಜ್ ಕೊಡ್ತೀವಿ. ನಿಮ್ಗೆ ಯಾವ ತರ ಬೇಕು ನೋಡಿ, ಸ್ಟೋರೇಜ್ ತಗೊಂಡ್ರೇನೆ ಬೆಟರ್ ಅಂತ ಅನ್ಸುತ್ತೆ ಗೈಸ್. ಕೊಡ್ತೀವಿ ಸರ್. ಇದು ಬೇಕಾ ಅದ್ ಬೇಕಾ ನೀವು ಡಿಸೈಡ್ ಮಾಡಿ ಸರ್, ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಸೋಫಾನೇ ಅಲ್ಲ ಸರ್ ನಮ್ಮ ಹತ್ರ, ಈ ಕಡೆ ತೋರಿಸಿ ಸರ್, ಕಾಟೆ ಅಲ್ಲ, ಸೋಫಾಸ್ ಇರ್ಬೋದು, ಇವಾಗ ವುಡನ್ ಸೋಫಾ ಇವೆಲ್ಲ ಟೀಕ್ ವುಡ್ ಅಲ್ಲಿ ಮಾಡಿರೋದು. ಅದೇ ನಾನು ಬಂದ ತಕ್ಷಣ ಅನ್ಕೊಂಡೆ ಎಷ್ಟು ದೊಡ್ಡದಾಗೈತೆ, ನಮ್ಗೆ ಒಂದ್ಸಲ ಬಂದ್ರೆ ನಮ್ಮ ಮನೆಗೆ ಏನ್ ಬೇಕು ಎಲ್ಲ ತಗೊಂಡ್ ಹೋಗ್ಬಿಡುದು ಅಂತ. ಬಿಕಾಸ್ ನನ್ಗೆ ಮನೋಜನ ಇದನ್ನ ಸಜೆಸ್ಟ್ ಮಾಡಿದ್ದು, ಲಾಸ್ಟ್ ಟೈಮ್ ಅವರು ಒಂದ್ ಸೋಫಾ ತಗೊಂಡಿದ್ರಂತೆ. ಸೊ ಇಲ್ಲಿ ಹೋಗಿ ನೋಡೋ ಚೆನ್ನಾಗೈತೆ ಅಂತ ಅಂದ್ರು, ಅದಕ್ಕೆ ನಾನು 40 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೂಪರ್ ಸರ್, ತುಂಬಾ ದೂರ ಏನಲ್ಲ ಬಿಡಿ ಸರ್, ಇನ್ನು ತುಂಬಾ ದೂರದಿಂದ ಬರ್ತಾರೆ. ಬಳ್ಳಾರಿಯಿಂದ ಬಿಲ್ ಮಾಡಿದ್ದಾರೆ. ಓಕೆ, ನಮ್ಗೆ ಯಾಕಂದ್ರೆ ಸರ್ ಐಟಮ್ ಚೆನ್ನಾಗಿದ್ರೆ, ನಾನು ಸರ್ ನಿಜ ಹೇಳ್ಬೇಕಂದ್ರೆ ನಾನು ಬೇರೆ ತರನೇ ಬಿಸ್ನೆಸ್ ಅಲ್ಲಿ ಬೆಳ್ತಿರೋದು. ನಮ್ದೇನಂದ್ರೆ ಕಸ್ಟಮರ್ ಒಬ್ರು ತಗೊಂಡ್ ಹೋಗ್ತಾರಲ್ಲ, ಮೌತ್ ಟು ಮೌತ್ ಅಂತಾರ, ಆ ತರ ನಮ್ದು ಜಾಸ್ತಿ ಆಗಿದೆ. ಆ ತರ ಒಬ್ರು ತಗೊಂಡೋಗಿ ಐಟಮ್ ಚೆನ್ನಾಗಿದೆ, ಇನ್ನೊಬ್ರು ತಗೊಂಡೋಗಿ ಚೆನ್ನಾಗಿ, ಆ ತರ ನಮ್ದು ಇವತ್ತು 4 ಬ್ರಾಂಚ್ ನಮ್ದೇ ಆಗ್ಬಿಟ್ಟಿದೆ. ಇದು ಬಂದು ಬಾನಸೋಡಿನಲ್ಲಿ ಇರೋದು ಒಂದು ಬ್ರಾಂಚ್, ಇನ್ನೊಂದು ಬಂದು ಸರ್ಜಾಪುರ ರೋಡ್ ಅಲ್ಲಿ ಒಂದಿದೆ, ವರ್ಮಾವಲ್ ಒಂದಿದೆ. ನಮ್ದೇ ನಾದಂತ 4 ಬ್ರಾಂಚ್, ಬೆಂಗಳೂರಲ್ಲಿ 4 ಬ್ರಾಂಚ್ ಇದೆ, ಬೆಂಗಳೂರಲ್ಲೇ 4 ಬ್ರಾಂಚ್ ಮಾಡ್ಕೊಂಡಿದೀವಿ ಸರ್. ಪ್ರತಿಯೊಂದು ಐಟಮ್ ನಮ್ದು ಏನಂದ್ರೆ ಸರ್ ಕ್ವಾಲಿಟಿ ಫರ್ನಿಚರ್, ನಮ್ದು ಆಪಲ್ ವುಡ್ ಫರ್ನಿಚರ್ ಅಂದ್ರೇನೆ ಕ್ವಾಲಿಟಿ ಅಂದ್ರೆ ಆಪಲ್ ವುಡ್ ಫರ್ನಿಚರ್. ಖಂಡಿತ ಸರ್. ನಮ್ಗೆ ಏನಂದ್ರೆ ಲೋಕಲ್ ಮಾಡ್ಕೊಡಿ, ನಮ್ಗೆ ಏನಂದ್ರೆ ಇವಾಗ ನಾ ಎಕ್ಸಾಂಪಲ್ ಇದೇ ಸೋಫಾನ ಅಂತ ಇಟ್ಕೊಂಡ್ರೆ ಸರ್, ಅವ್ರ ಕಸ್ಟಮರ್ ಕೇಳ್ಬೋದು ನಮ್ಗೆ ಇಷ್ಟೆಲ್ಲ ಕಾಸ್ಟ್ ಬೇಡ ರೀ, ಇನ್ನೂ ಕಡಿಮೆ ರೇಟ್ ಅಲ್ಲಿ ಬೇಕು, ಲೋಕಲ್ ವುಡ್ ಅಲ್ಲಿ ಕೊಡಿ, ಅದಾಕಿ ಇದಕ್ಕೆ ನಾವ್ ಆತರ ಎಲ್ಲ ಮಾಡೋದೇ ಇಲ್ಲ. ನನ್ ಅವೆಲ್ಲ ಇಷ್ಟನೂ ಆಗಲ್ಲ ಸರ್. ಒಂದ್ 500,000 ಈ ಕಡೆ ಆ ಕಡೆ, ಬಟ್ ಕ್ವಾಲಿಟಿನಲ್ಲಿ ಮತ್ತೆ ಕಾಂಪ್ರಮೈಸ್ ಆಗಲ್ಲ ನಾವು. ಗೈಸ್ ನಾವ್ ಇಲ್ಲೆಲ್ಲೂ ಕೂಡ ಪ್ರೈಸ್ ನ ಮೆನ್ಷನ್ ಮಾಡ್ತಲ್ಲ, ಬಿಕಾಸ್ ಒಂದೊಂದು ಮೆಟೀರಿಯಲ್ ಗೆ ಬೇರೆ ಬೇರೆ ಅಂತ ಪ್ರೈಸ್ ಇರುತ್ತೆ. ಸೊ ನಾವ್ ಇವತ್ತು ಯಾವ್ದೋ ಒಂದು ಪ್ರೈಸ್ ಹೇಳಿರ್ತೀವಿ, ನೀವು ನೆಕ್ಸ್ಟ್ ಬಂದಾಗ ಆ ಪ್ರೈಸ್ ಇರೋದಿಲ್ಲ. ಸೊ ಗೈಸ್ ನನ್ಗೆ ಯಾಕೋ ಇದೇ ಇಷ್ಟ ಆಯ್ತು, ಒಂಥರ ಸಿಂಪಲ್ ಆಗಿ ಚೆನ್ನಾಗೈತೆ. ನಾನು ಇದನ್ನೇ ಫೈನಲೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಮತ್ತೆ ಇಲ್ಲಿ ಇನ್ನ ಸಾಕಷ್ಟು ಸೋಫಾಗಳು ಮತ್ತೆ ಡೈನಿಂಗ್ ಟೇಬಲ್ ಕೂಡ ಇದೆ, ನಿಮ್ಗೂ ಹೆಲ್ಪ್ ಆಗ್ಲಿ ಅಂತ ಅದನ್ನು ಮಾಡೋಣ ಅಂತ ಅನ್ಕೊಂಡಿದೀನಿ. ಸರ್ ಇವಾಗ ನಾನ್ ತಗೊಳಕ್ ಬಂದಿರೋದು ಇದು, ಬಟ್ ಸೋಫಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಂದ್ರೆ ನಮ್ ವ್ಯೂವರ್ಸ್ ಗೆ ಒಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ? ಖಂಡಿತ ಸರ್ ಮಾಡೋಣ. ಸೋಫಾ, ಡೈನಿಂಗ್ ಟೇಬಲ್, ಇಲ್ಲಿ ಡೈನಿಂಗ್ ತಗೊಂಡಿ, ಇಲ್ಲಿ ಡೈನಿಂಗ್ ಇದೆ. ಎಕ್ಸಾಂಪಲ್ ಸರ್, ಇವಾಗ ಡೈನಿಂಗ್ ಟೇಬಲ್ ಅಂತ ಹೇಳಿದ್ರೆ ಇದು 6 ಚೇರ್ ಅರ್ಥ ಮಾಡ್ಕೊಂಡ್ರೆ, ಇದು 6 ಚೇರ್ ಇದೆ. ಇದು ಗ್ಲಾಸ್ ಟಾಪ್ ಇದೆ, ಇದು ಗ್ಲಾಸ್ ಟಾಪ್, ಇದು ಮಾರ್ಬಲ್ ಟಾಪ್, ಆನೆಕ್ಸ್, ಪ್ಯೂರ್ ಆನೆಕ್ಸ್ ಇದು. ಓಕೆನಾ? ಮಾರ್ಬಲ್ ಟಾಪ್ ಬೇಕಾದ್ರೆ ಮಾರ್ಬಲ್, ಗ್ಲಾಸ್ ಬೇಕಾದ್ರೆ ಗ್ಲಾಸ್, ಮೈಕಾ ಟಾಪ್ ಬೇಕಾದ್ರೆ ಮೈಕಾ ಟಾಪ್, ಪಾಲಿಶ್ ಟಾಪ್ ಬೇಕಾದ್ರೆ ಪೈಲಾಶ್ ಟಾಪ್, 4 ಚೇರ್ ಬೇಕಾದ್ರೆ 4 ಚೇರು, ಬೆಂಚ್ ಬೇಕಾ, ಟೇಬಲ್ ಬೇಕಾ, ಇಲ್ಲ ಬರೀ ಚೇರ್ ಬೇಕಾ, ಇಲ್ಲ 6 ಚೇರ್ ಟೇಬಲ್ ಬೇಕಾ, 8 ಚೇರ್ ಟೇಬಲ್ ಬೇಕಾ, ನಿಮ್ಮದು ಯಾವ ತರ ಕಸ್ಟಮೈಸ್ ಇದು ಆ ತರ ಪ್ರತಿಯೊಂದು ನಮ್ದು ಆಕ್ಚುಲಿ ದೊಡ್ಡ ಬ್ರಾಂಚ್ ಗಳು ಸರ್, ನಮ್ದು ಯಾವ್ದು ಚಿಕ್ಕ ಅಂಗಡಿಗಳಿಲ್ಲ, ದೊಡ್ಡ ಅಂಗಡಿಗಳು. ಅದರಿಂದ ಆಲ್ರೆಡಿ ಕಲೆಕ್ಷನ್ಸ್ ಜಾಸ್ತಿ ಇಟ್ಟಿದೀವಿ. ಇಲ್ಲ ಇನ್ನೂ ಏನಾದ್ರು ಡಿಫ್ರೆಂಟ್ ಬೇಕು, ಬೇರೆ ಬೇರೆ ಬೇಕು, ನನ್ಗೆ ಇದು ಇಷ್ಟ ಆಗ್ತಾ ಇಲ್ಲ, ನಮ್ಗೆ ಇದು ವೈಟ್ ಇದೆ ಬೇಡ, ನನಗೆ ಬ್ರೌನ್ ಬೇಕು, ಇದು ಬ್ರೌನ್ ಇದೆ ಬೇಡ, ನನಗೆ ವುಡ್ ಕಲರ್ ಬೇಕು, ನೀವ್ ಏನಾದ್ರು ಕೇಳಿ, ನೀವ್ ಏನೇ ಕೊಟ್ರು ಕಸ್ಟಮೈಸ್ ಮಾಡೋದ್ರಲ್ಲಿ ನಾವು ಕಿಂಗ್ ಸರ್. ಗೈಸ್ ನೀವು ಆಪಲ್ ವುಡ್ ಫರ್ನಿಚರ್ಸ್ ಬಂದ್ರೆ ಒಂದು ಮೇನ್ ನಿಮ್ಗೆ ಲಾಭ ಅಂತ ಅಂದ್ರೆ ಇವ್ರದೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ತಕ್ಕನಂಗ್ ಮಾಡ್ಕೊಡ್ತಾರೆ. ನೀವು ಬೇರೆ ಕಡೆ ಎಲ್ಲ ಹೋದಾಗ ಅಲ್ಲಿ ಏನಿರುತ್ತೆ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಬೇಕು, ಬಟ್ ಇದು ಇವ್ರದೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ಮಾಡ್ಕೊಡ್ತಾರೆ. ಹೌದು ಸರ್, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಆಕ್ಚುಲಿ ನಮ್ದು ಅಂಗಡಿಗೆ ಸಪ್ಲೈ ಇದೆ, ಓಕೆ, ಹೋಲ್ಸೇಲ್ ರೇಟ್ ಅಲ್ಲಿ ನಾವು ಅಂಗಡಿಗೆ ಸಪ್ಲೈ ಕೊಡ್ತಾ ಇದೀವಿ. ಅದೇ ರೇಟ್ ಅಲ್ಲೇ ಕಸ್ಟಮರ್ಸ್ ಯಾಕೆ ಕೊಡಬಾರ್ದು ಅನ್ನೋ ಉದ್ದೇಶದಲ್ಲೇ ನಾವು ಅಂಗಡಿಗೆ ಮಾಡ್ಕೊಂಡಿರೋದು, ವಿತ್ ಕ್ವಾಲಿಟಿ ಐಟಮ್. ನೀವ್ ಏನೇ ಕಸ್ಟಮೈಸ್ ಕೇಳಿ ಸರ್, ಏನಾದ್ರೂ ಕೇಳಿ, ನಮ್ ಕೈಲಿ ಆಗಲ್ಲ. ಇನ್ ಕೇಸ್ ಎಕ್ಸಾಂಪಲ್ ಸರ್, ಈ ಡೈನಿಂಗ್ ಟೇಬಲ್ ಇದೆ, ಕಸ್ಟಮರ್ ಯೋಚನೆ ಮಾಡ್ತಾರೆ ನಮ್ದು ಸ್ಟೆಪ್ಸ್ ಇಷ್ಟೇ 2.5 ಅಡಿ ಇದೆ, 3 ಅಡಿ ಇದೆ, 2 ಅಡಿ ಇದೆ, ಹೋಗ್ತದೋ ಹೋಗಲ್ವೋ ಒಳಗಡೆಗೆ, ಮನೇಲಿ ನಮ್ ಜಾಗ ಕುತ್ಕೊಂತದೋ, ನಮ್ಮ ಹಾಲಲ್ಲಿ ದೊಡ್ಡದಾಗ್ಬಿಡ್ತದೆ. ಅವ್ರಿಗೆ ಏನೇ ಕನ್ಫ್ಯೂಷನ್ ಇದ್ರು ಸರ್, ಅವ್ರು ಬಂದು ಒಂದು ಸರಿ ಅವ್ರು ಆರ್ಡರ್ ಬುಕ್ ಮಾಡ್ಬಿಟ್ಟು ಹೋಗ್ಯವ್ರ ಅಂದ್ರೆ, ಅವ್ರು ನಮ್ಗೆ ಹೇಳಿದ್ರೆ ಕನ್ಫ್ಯೂಷನ್ ಆಗ್ತಾ ಇದೆ, ನಮ್ಗೆ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ ಅಂದ್ರೆ, ನಾವೇ ಹುಡುಗರ್ನ ಕಳಿಸಿ ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ತಕ್ಕ ನಾವು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವ್ದು ಚಾರ್ಜ್ ಮಾಡಲ್ಲ ನಾವು, ಎಕ್ಸ್ಟ್ರಾ ಚಾರ್ಜಸ್ ಏನು ಇರೋದಿಲ್ಲ. ಖಂಡಿತ ಏನು ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಸರ್. ಗೈಸ್ ಇವಾಗ ಸೋಫಾ ಸೆಕ್ಷನ್ ಗೆ ಬಂದಿದ್ವಿ, ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ರ ಬಗ್ಗೆ. ಸರ್ ಸೋಫಾ ಸೆಕ್ಷನ್ ಅಂದ್ರೆ ಇದು ಆಕ್ಚುಲಿ ಕಾರ್ನರ್ ಸೆಟ್ಸ್, ಇದೆಲ್ಲ ಫುಲ್ ಕಾರ್ನರ್ ಸೆಟ್ಸ್. ಓಕೆ, ನಮ್ದು ದೊಡ್ಡ ಅಂಗಡಿ ಇರೋದ್ರಿಂದ ತುಂಬಾ 1, 2 ಅಂತಿಲ್ಲ, ತುಂಬಾ ವೆರೈಟೀಸ್ ಇಟ್ಟಿದೀವಿ.
ತುಂಬಾ ಕ್ವಾಲಿಟಿ ಇಟ್ಟಿದೆ, ತುಂಬಾ ಅಂದ್ರೆ ಡಿಫ್ರೆಂಟ್ ಯಾವ್ದ್ರಲ್ಲೇ ಆಗಿರ್ಬೋದು. ಒಂದು ಕಲರ್ ಸುಮ್ನೆ ಎಕ್ಸಾಂಪಲ್ ಸುಮ್ನೆ ಲೈಟ್ ಆಗಿ ಹಿಂಗ್ ತೋರಿಸಿ, ಒಂದೇ ಕಲರ್ ಇಲ್ಲ, ಇದಕ್ಕೆ ಹಾಕಿರೋ ಕಲರ್ ಇದಕ್ಕಿಲ್ಲ, ಇದಕ್ಕೆ ಹಾಕಿರೋ ಕಲರ್ ಅದಕ್ಕಿಲ್ಲ, ಹೌದು. ಅದಕ್ಕೆ ಹಾಕಿರೋ ಕಲರ್ ಅದಕ್ಕಿಲ್ಲ. ಮತ್ತೆ ಸೇಮ್ ಡಿಸೈನ್ ರಿಪೀಟ್ ಕೂಡ ಆಗಿಲ್ಲ. ಇಲ್ಲ, ಯಾವ್ದು ರಿಪೀಟ್ ಆಗಲ್ಲ ಸರ್. ಯಾಕಂದ್ರೆ ಕಲರ್ ಅಲ್ಲಿ 220 ಕಲರ್ ಆಪ್ಷನ್ ಇಟ್ಟಿದೀವಿ. ಯಾಕಂದ್ರೆ ಕಸ್ಟಮರ್ ಅವ್ರ ಮನೆ ಇಂಟೀರಿಯರ್ ತಕ್ಕ ನಾವು ಕಲರ್ಸ್ ನಾವು ಅವ್ರ ಮಾಡ್ಕೊಡ್ತೀವಿ. ಬ್ಯಾಕ್ ಗ್ರೌಂಡ್ ಕಲರ್ ಯಾವ್ದು ಇರುತ್ತೆ ಮ್ಯಾಚ್ ಡಿಸೈನ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ನಾವೇ ಮೇಕರ್ ಗಳಾಗಿರೋದ್ರಿಂದ ಹಾ. ನಮ್ದೇ ಡಿಸೈನ್ ಹೊಸ ಟ್ರೆಂಡ್. ಇವಾಗ ಹಳೆ ಇದೊಂದು 6 ತಿಂಗಳ ವರ್ಷ ಆಗ್ಬಿಡ್ತಂದ್ರೆ ಈ ಡಿಸೈನ್ ಬಿಟ್ಬಿಡ್ತೀವಿ, ಮತ್ತೆ Okay. ಹೊಸ ಡಿಸೈನ್. ಆತರ ಹೊಸ ಮಾಡೆಲ್ಸ್ ನಾವೇ ಟ್ರೆಂಡ್ ಇದು ಮಾಡ್ಕೊಂಡು ಟ್ರೆಂಡ್ ತಕ್ಕಂಗೆ ಟ್ರೆಂಡ್ ನ ಸೆಟ್ ಮಾಡ್ತೀರಾ ಅಂತ ಹೌದು, ಹೇಳ್ತಿದ್ದೀರಾ? ಖಂಡಿತ ಸರ್. ಇವಾಗ ಒಂದು ಎಕ್ಸಾಂಪಲ್, ಇವಾಗ ಇದು ಸೋಫಾ ಅಂತ ಇಟ್ಕೊಂಡ್ರೆ ಹಾ. ಸುಮ್ನೆ ಒಂದು ಕೂತ್ಕೊಂಡ್ರಿ ಸರ್, ನೀವು ಕೂತ್ಕೊಂಡು ನೋಡಿ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ. ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಓಕೆನಾ? ಇದಕ್ಕೆ ರೌಂಡ್ ಟೀಪೈ ಕೊಟ್ಟಿದೀವಿ, ಪ್ಲಸ್ 2 ಪಪ್ಪಿ. ಓಕೆನಾ? ಫುಲ್ ಸೆಟ್ ಇದು ಇದು full set. ಡಿ5 ಜೊತೆಗೆ ಸೆಟ್ ಹೌದು, ಬರುತ್ತೆ. ಟೀಪೈ ಪಪ್ಪಿ ಫುಲ್ ಸೆಟ್ ಇದು ವಿತ್ ಕನ್ಸೋಲು ಪ್ಲಸ್ ಸ್ಟೋರೇಜ್. ಇದ್ರಲ್ಲಿ ಸ್ಟೋರೇಜ್ ಬರ್ತದೆ. ಓಕೆ. ಓಕೆನಾ? ಎರಡೂ ಕಡೆ, ಆ ಕಡೆನೂ ಸ್ಟೋರೇಜ್ ಇದೆ, ಈ ಕಡೆನೂ ಸ್ಟೋರೇಜ್. ಸ್ಟೋರೇಜ್, ಕಪ್ ಹೋಲ್ಡರ್ ಎಲ್ಲ ಸಿಗುತ್ತೆ ಇದರಲ್ಲಿ. ಹೌದು ಸರ್. ಮತ್ತೆ ಅದಕ್ಕೆ ಇದಕ್ಕೆಲ್ಲ ವ್ಯಾರಂಟಿ ಆಗಿರುತ್ತೆ ಸರ್? ಸರ್ ಫ್ರೇಮ್ ಇದೆಯಲ್ಲ, ಫ್ರೇಮ್ ಬಂದು ನಾವು ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಓಕೆ. ಅಂದ್ರೆ ಹುಳ, ಪೌಡ್ರು, ಬ್ರೇಕೇಜ್ ಆ ತರ ಇದ್ರೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಕುಶನ್ ಬಟ್ಟೆ ನೀವು ಯಾವ ತರ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ. ನೀವು ಯಾವ ಡೆನ್ಸಿಟಿ ಸೆಲೆಕ್ಟ್ ಮಾಡ್ತೀರಾ, ಯಾವ ಥಿಕ್ನೆಸ್ ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ವಾರಂಟಿ. ಕುತ್ಕೊಂಡು ನೋಡಿ ಸರ್ ಅದು ಹೆಂಗಿದೆ ಕಂಫರ್ಟ್ ಅಂತ. ಸಾಫ್ಟಿ ಕುಶನ್ ಯೂಸ್ ಮಾಡಿದ್ದೀವಿ. ಹೌದು ಹೌದು. ಅಂದ್ರೆ ಇವಾಗ ನೀವು ಮನೆಯಲ್ಲಿ ಬಂದು ಟಿವಿ ಹಾಕಿ ಟಿವಿ ನೋಡ್ತಾ ಇದ್ರ ಅಂದ್ರೆ ನಿಮ್ ಜ್ಞಾನ ಅನ್ನೋರಲ್ಲಿ ಇದ್ರ ಮೇಲೆ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಇದು ಕಂಫರ್ಟ್ ಕೊಟ್ಟಿದ್ದೀವಿ ವಿತ್ ರಿಕ್ಲೈನರ್ ಬರುತ್ತೆ ಅನ್ಸುತ್ತಲ್ಲ? ಹೌದು, ರೆಕ್ಲೈನರ್ ಇದ್ರಲ್ಲಿಲ್ಲ, ರೆಕ್ಲೈನರ್ ಇದೆ, ಬೇರೆ ಮಾಡಲ್ಸ್ ಅಲ್ಲಿ ಇದೆ. ಇದು ರೆಕ್ಲೈನರ್ ಸೆಟ್ ಬಟ್ ವಿತೌಟ್ ರೆಕ್ಲೈನರ್ ಇದು. ಓಕೆ. ಸೋಫಾಸ್ ಎಲ್ಲ ಏನ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್? ಸರ್ 28,000 ನಿಂದ ಸ್ಟಾರ್ಟಿಂಗ್ ಇದೆ. 28,000 ಅದು ಫುಲ್ ಸೆಟ್. 3+1+1 5 ಸೀಟ್ರು 28,000 ನಿಂದ ಸ್ಟಾರ್ಟಿಂಗ್ ಇದೆ. ಇವೆಲ್ಲ ಹೆವಿ ಸೆಟ್ಸ್ ಸರ್, ಇವೆಲ್ಲ ನಾರ್ಮಲ್ ಸೆಟ್ಸ್ ಅಲ್ಲ. ಯಾಕಂದ್ರೆ ಕೆಲವು ಅಂಗಡಿಗಳಲ್ಲಿ ಸರ್ ನಾವು ತಗೊಂಡ್ರೆ ಇದು ಫ್ರೀ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ ಅಂತ ಆಸೆ ಇರ್ತಾರೆ. ಬಟ್ ನಾನು ಯಾವ್ದು ಫ್ರೀ ಕೊಡಲ್ಲ ಸರ್, ಇರೋದು ಹೇಳ್ತಾ ಇದೀನಿ, ಯಾವ್ದು ಫ್ರೀ ಕೊಡಲ್ಲ. ಬಟ್ ಅದನ್ನ ನಾವು ಕ್ವಾಲಿಟಿನಲ್ಲಿ ಮೇಂಟೈನ್ ಮಾಡ್ತೀನಿ. ಕ್ವಾಲಿಟಿ ಯಾಕಂದ್ರೆ 5,000 ಫ್ರೀ ಕೊಟ್ಬಿಟ್ರೆ ಅವ್ರೇನ್ ದೊಡ್ಡವರಾಗಲ್ಲ. ಬಟ್ 5 ವರ್ಷ ಲೈಫ್ ಎಕ್ಸ್ಟ್ರಾ ಬಂತು ಅಂದ್ರೆ ಖುಷಿ ಆಗ್ಬಿಡ್ತಾರೆ ಕಸ್ಟಮರ್. ನಿಮ್ಗೇನು ಇಲ್ಲಿ ಫ್ರೀ ಸಿಗೋದಿಲ್ಲ, ಬಟ್ ನೀವೇನ್ ಕಾಸು ಕೊಟ್ಟಿರ್ತೀರ ಅದಕ್ಕಂತೂ ಮೋಸ ಆಗೋದಿಲ್ಲ. ಆ ಕಾಸ್ಗೆ ಏನು ಕಾಸಿಗೆ ತಕ್ಕಂಗೆ ಕಜ್ಜಾಯ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ? ಹೌದು, ಖಂಡಿತ ಹೌದು ಸರ್. ಹಾಗೆ ನಂಗೆ ಇನ್ನೂ ಒಂದು ಡೌಟ್ ಕೂಡ ಇದೆ. ಒಂದಷ್ಟು ಸೋಫಾಗಳು ಒಂದ್ ಸ್ವಲ್ಪ ವರ್ಷ ಆಗಿದ್ಮೇಲೆ ಒಳಗಡೆ ಹೋಗ್ಬಿಡೋದು ಆ ರೀತಿ ಎಲ್ಲ ಆಗುತ್ತಲ್ಲ, ಸೊ ನಿಮ್ ಕಡೆನೂ ಹಂಗೆ ಇದೆಯಾ ಹೇಗೆ ಸರ್? ಸೋಫಾ ಒಳಗಡೆ ಹೋಗ್ಬಿಡೋದಂದ್ರೆ ಏನಕ್ಕೆ ಹೋಗ್ತದೆ ಹೇಳಿ? ಕ್ವಾಲಿಟಿ ಇಲ್ಲ. ನಾನು ಹೇಳೋದು ಕುಶನ್ ಚೆನ್ನಾಗಿ ಹಾಕಿಲ್ಲ, ಜಾಯಿಂಟ್ ಪಾಮ್ಗಳು, ಜಾಯಿಂಟ್ ಕುಶನ್ಗಳು, ಇಲ್ಲ ವುಡ್ ಥಿಕ್ನೆಸ್ ಇರಲ್ಲ, ಅವಾಗ್ಲೇ ಒಳಗಡೆ ಹೋಗೋದು ಸರ್. ಹಂಗೆಲ್ಲ ಆಗಕ್ ಆಗೋದೇ ಇಲ್ಲ ಸರ್. ನಾನು ಯಾಕಂತ ಹೇಳಿದ್ರೆ ನಮ್ ಫ್ಯಾಕ್ಟ್ರಿಗಳಲ್ಲಿ ಮಾಡೋದು, ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಏನ್ ವುಡ್ ಹಾಕಿದೀನಿ, ಏನ್ ಥಿಕ್ನೆಸ್ ಕುಶನ್ ಹಾಕಿದೀನಿ, ಯಾವ ಡೆನ್ಸಿಟಿ ಇದೆ, ಅದು ಎಷ್ಟು ವರ್ಷ ಲೈಫ್ ಬರ್ತದೆ. ಯಾಕಂದ್ರೆ ನಮಗ್ ಗೊತ್ತಿರ್ತದೆ ಸರ್. ನಾನು ಮೊದಲು ಹೇಳಿದೀನಿ ನಿಮ್ಗೆ ಏನಂದ್ರೆ ಆಪಲ್ ವುಡ್ ಫರ್ನಿಚರ್ ಅಂದ್ರೇನೆ ಕ್ವಾಲಿಟಿ ಅಂದ್ರೇನೆ ಆಪಲ್ ವುಡ್ ಫರ್ನಿಚರ್. ಈ ತರ ಹೆಸರು ಮಾಡ್ಬೇಕಂತ ಹೇಳಿದ್ರೆ ನಾವು ಹತ್ರ ಲೋಕಲ್ ಐಟಮ್ ಎಲ್ಲ ಹಾಕಕ್ಕಾಗಲ್ಲ ಸರ್. ಯಾಕಂತಂದ್ರೆ ಬೇರೆ ಕಡೆ ಎಲ್ಲ ಹೋದಾಗ ಎಲ್ಲರೂ ಹೇಳ್ತಾರೆ ನಮ್ ಚೆನ್ನಾಗಿದೆ ಅಂತ, ಬಟ್ ಏನಾದ್ರು ಮಾಡಿ ತೋರ್ಸಂಗಿದ್ರೆ ಏನ್ ತೋರಿಸ್ತೀರ? ಅಲ್ಲ, ತೋರ್ಸೋದೇನಿಲ್ಲ ಸರ್. ನೀವು ಕೂತ್ಕೊಂಡ್ರಿ, ಇಲ್ಲ ಹೇಗಿರ್ ಬೀಳ್ರಿ, ಇಲ್ಲ ನಮ್ಮ ಹುಡುಗನೆಲ್ಲ ಕರಿತೀನಿ, ಫುಲ್ ಜಂಪ್ ಮಾಡಿಸ್ತೀನಿ, ಇಲ್ಲ ಸೋಫನ್ ಎತ್ತಿ ಕುಕ್ಕಿ ಅದ್ ಏನಾಗ್ತದೋ ನೋಡ್ಬಿಡ್ತೀನಿ ಸರ್. ಸೋಫನ್ ಬೇಕಾದ್ರೆ ಬಿಚ್ಚಿ ತೋರಿಸ್ತೀನಿ ಸರ್. ಸೋಫಾ ಏನ್ ಐಟಮ್ ಹಾಕಿದೀವಿ ಅಂತ ಬಿಚ್ಚಿ ತೋರಿಸ್ತೀನಿ. ಯಾರು ತೋರ್ಸಲ್ಲ, ಬಟ್ ನಾನ್ ತೋರಿಸ್ತೀನಿ, ಅಷ್ಟು ಗ್ಯಾರಂಟಿ ಇದೆ ನನಗೆ. ಮತ್ತೆ ಯಾರನ್ನಾರು ಕರೆದ್ಬಿಟ್ಟು ಜಂಪ್ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀನಿ. ಬನ್ನಿ ಬೇಗ ಬರ್ರಿ. ಎಷ್ಟು ಜನ ಇದಾರೆ? ಎಲ್ರು ಬರ್ರಿ ಫಾಸ್ಟ್ ಬರ್ರಿ. ಇಷ್ಟು ಜನ jump ಮಾಡಿದ್ರೆ sofa ಪರವಾಗಿಲ್ಲ, ಬರ್ ನಿಮ್ಮವ್ರು ಏನು ಬೇಯಲ್ಲ, ಬರ ಬಾ. ಅತ್ತೆ ಬರ, ನೀನು ಬರ. ಹತ್ರಿ, ಇದ್ರ ಮೇಲೆ ಹತ್ರಿ, ಪರವಾಗಿಲ್ಲ. ಒಪ್ಪಿಗೆ ಮೇಲೆ ಹತ್ರಿ. ಅತ್ತೆ ಹ್ಯಾಂಡ್ಲ್ ಮೇಲೆ ಹತ್ತು, ಹ್ಯಾಂಡ್ಲ್ ಮೇಲೆ. ಇಲ್ಲಿಗೆ ಬರ, ಇಲ್ಲಿಗೊಬ್ರು ಬರ, ಹ್ಯಾಂಡ್ಲ್ ಮೇಲೆ ಹತ್ತು ಮಾಡಿ. ಜೋರಾಗಿ ಜಂಪ್ ಮಾಡಿ, ಜೋರಾಗಿ, ಇನ್ನೂ ಜೋರು. ಪ್ಯಾನ್ ತಗಲ್ಬೇಕು ನಿಮ್ ತಲೆಗೆ, ನೋಡ್ತೀನಿ. ಮಾಡ್ರಿ, ಇವಾಗ ತಾನೇ ಊಟ ಮಾಡಿ ಬಂದಿದ್ದೀರಾ, ಇನ್ನು ಜೋರ ಮಾಡ್ರಿ, ನೋಡ್ತೀನಿ. ಸರ್ ಮುರಿಲಿ ಮುರಿಯೋದಿಲ್ಲ ನೋಡಿ. ಕಿವಿ ಇಡಿ ಸರ್. ಸೌಂಡ್ ಏನೋ ಬರ್ತಾ ಇದೆ ನೋಡಿ. ಇಲ್ಲ ಸರ್, ಒಂದು ಸಣ್ಣ ಸೌಂಡ್ ಬರಲ್ಲ ಸರ್. ಯಾಕಂದ್ರೆ ನಾನು ಹೇಳ್ತೀನಿ ಅದಕ್ಕೆ ಏನ್ ಐಟಮ್ ಹಾಕಿದೀನಿ ನನಗೆ ಗೊತ್ತಿದೆ. ಆತರ ಎಲ್ಲ ಕಂಪ್ಲೇಂಟ್ ಬರಕ್ ಚಾನ್ಸೇ ಇರಲ್ಲ ಸರ್. ಅದೇ ನಾನು ಆಶ್ಚರ್ಯಪಟ್ಟೆ. ವುಡ್ ಮೇಲೂ ನೆಗಿತಾ ಇದ್ದಾರೆ ಅವರು ಸರ್. ವುಡ್ ಮೇಲೆ, ಹ್ಯಾಂಡ್ಲ್ ಮೇಲೆ, ಪಪ್ಪಿ ಮೇಲೆ, ಗ್ಲಾಸ್ ಮೇಲೆ. ಹತ್ತಿ ಸರ್, ನೀವ್ ಹತ್ತಿ ಹೋಗ್ಲಿ. ಒಂದ್ಸಲ ಹತ್ತಿ ಸರ್, ಪರವಾಗಿಲ್ಲ. ಹತ್ತಿ ನೋಡೋಣ, ಹತ್ತಿ ಸರ್, ಹತ್ತಿ ಸರ್, ನೀವ್ ಪರವಾಗಿಲ್ಲ. ಹತ್ತಿ ಇಲ್ಲ ಪರವಾಗಿಲ್ಲ ಸರ್, ಗೊತ್ತಾಗ್ತಾ ಇದೆಯಲ್ಲ. ಓಕೆ ಸರ್, ಸಾಕು. ಕುಶನ್ ಅಲ್ಲೂ ಅಷ್ಟೇ ಸರ್. ಅವ್ರಿಗೆ ಕಸ್ಟಮರ್ಗೆ ಇನ್ ಕೇಸ್ ಹಾರ್ಡ್ ಕುಶನ್ ಬೇಕಂದ್ರೆ ಹಾರ್ಡ್ ಮಾಡ್ತೀವಿ, ಮೀಡಿಯಂ ಮಾಡ್ಬೇಕಂದ್ರೆ ಮೀಡಿಯಂ, ಸಾಫ್ಟ್ ಬೇಕಂದ್ರೆ ಸಾಫ್ಟ್. ಯಾವ ತರ ಡೆನ್ಸಿಟಿ, ಯಾವ ತರ ಲೈಫ್ ಕಸ್ಟಮರ್ ಕೇಳ್ತಾರೋ ಆ ತರ ನಾವು ಮಾಡ್ಕೊಡ್ತೀವಿ. ಅವ್ರು ಯಾವ ಕಸ್ಟಮರ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗೋದು, ಎಷ್ಟು ವರ್ಷ ಬರ್ತದೆ. ಯಾಕಂದ್ರೆ ಅವ್ರು ಸೆಲೆಕ್ಟ್ ಮಾಡೋ ಐಟಮ್ ಮೇಲೆ ಡಿಪೆಂಡ್ ಆಗೋದು. ಇದೊಂದು ಸೆಕ್ಷನ್ ಫುಲ್ 3 2 ಡಿವೈಡ್ರು, 3 1 1 ಈ ತರ ಇದೊಂದು ಸೆಕ್ಷನ್ ಮಾಡಿದೀವಿ.
ಓಕೆ ಓಕೆನಾ. ತುಂಬಾನೇ ಮಾಡಲ್ಸ್ ಇದಾವೆ ಸರ್, 1 2 3 ಅಂತಿಲ್ಲ, ತುಂಬಾ ಮಾಡಲ್ಸ್ ಇದೆ. ಎಲ್ಲಾದ್ರ ಬಗ್ಗೆ ಏನು ಖಂಡಿತ ಎಕ್ಸ್ಪ್ಲೇಷನ್ ಬೇಡ ಅನ್ಕೊಂತೀನಿ. ಸೊ ಇದು ಏನೋ ಡಿಫ್ರೆಂಟ್ ಆಗಿದೆ. 4 ಸ್ಟೂಲ್ ಟೀಪಾಯ್ ಸರ್, ವಿತ್ ಸ್ಟೂಲ್. ಅದು ಜೊತೆಗೆ ಸ್ಟೂಲ್ ಕೂಡ. ಅವ್ರು 4 ಸ್ಟೂಲ್, ಒಂದಲ್ಲ, ಇನ್ನು ಹೇಳದ್ ತೋರಿಸಿ ಸರ್. 4 ಕಡೆ 4 ಸ್ಟೂಲ್ ಬರ್ತದೆ. ಅವ್ರು ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಚಿಕ್ಕ ಮನೆಗಳಿದಾವ ಅಂದ್ರೆ ಡೈನಿಂಗ್ ಟೇಬಲ್ ಗಿದ್ನೆ ಯೂಸ್ ಮಾಡ್ಕೊಂಬೋದು, ಕ್ಯಾರಮ್ ಮಾಡಕ್ ಯೂಸ್ ಮಾಡ್ಕೊಂಬೋದು. ಪ್ರತಿಯೊಂದಕ್ಕೂ ಮಲ್ಟಿಪರ್ಪಸ್ ಯೂಸ್ ಆಗ್ತದೆ ಅದು. ಓಕೆ. ಪ್ರತಿಯೊಂದಲ್ಲೂ ಆಪ್ಷನ್ ಇಟ್ಟಿದೀವಿ ಸರ್, ಕಲರ್ ಅಲ್ಲಿ ಆಗಿರ್ಬೋದು, ಡಿಸೈನ್ ಅಲ್ಲಿ ಆಗಿರ್ಬೋದು. ಇವಾಗ ಇದಕ್ ಮಾಡಿರೋ ಡಿಸೈನ್ ಅದಕ್ ಮಾಡಿರಲ್ಲ, ಅದಕ್ ಮಾಡಿರೋ ಡಿಸೈನ್ ಅದಕ್ ಮಾಡಿರಲ್ಲ. ಪ್ರತಿಯೊಂದ್ರಲ್ಲೂ ಚೇಂಜಸ್ ಮಾಡ್ಕೊಂಡಿವಿ. ಪ್ರತಿಯೊಂದು ವುಡ್ ಅಲ್ಲಿ ಚೇಂಜಸ್ ಮಾಡಿರ್ತೀವಿ, ಕುಶನ್ ಅಲ್ಲಿ ಚೇಂಜಸ್ ಮಾಡಿರ್ತೀವಿ, ಕ್ಲಾತ್ ಅಲ್ಲಿ ಚೇಂಜಸ್ ಮಾಡಿದೀವಿ. ಬಟ್ ಕಸ್ಟಮರ್ ಯಾವ ತರ ಸೆಲೆಕ್ಷನ್ ಕೇಳ್ತಾರೋ, ಯಾವ ತರ ಕಸ್ಟಮೈಸ್ ಕೇಳ್ತಾರೋ ಆ ತರ ನಾವು ಮಾಡ್ಕೊಡ್ತೀವಿ ಸರ್. ಓಕೆ. ದೇವ್ರ ಮನೆಗಳು ಕೂಡ ಸಿಗುತ್ತೆ. ಮಂದಿರಗಳಿದಾವೆ ಸರ್, ದೇವ್ರ ಮನೆಗಳು. ಯಾಕಂದ್ರೆ ಮನೆಗಳಲ್ಲಿ ಎಲ್ಲರ ಮನೆ ಬಾಡಿಗೆ ರೆಂಟೆಡ್ ಮನೆಗಳಲ್ಲಿ ಸುಮಾರು ಜನ ದೇವ್ರ ಮನೆಗಳು ಮಾಡಿರಲ್ಲ ಏನಿಲ್ಲ, ಅವ್ರಿಗೆಲ್ಲ ಆಪ್ಷನ್ ಇಟ್ಟಿದೀವಿ. ತೋರಿಸಿ ಸರ್ ದೇವ್ರ ಮನೆಗಳು ಬೇಕಾದ್ರೆ ಇದಾವಲ್ಲ, ತುಂಬಾನೇ ಇದಾವೆ, 1 2 ಅಂತಿಲ್ಲ. ಇದರಲ್ಲಿ ತುಂಬಾ ಡಿಸೈನ್ಸ್ ಇದಾವೆ. ಓಕೆನಾ. ಇದ್ರಲ್ಲಿ ಅವ್ರಿಗೆ ಯಾವ ಲೆವೆಲ್ಗೆ ಬೇಕಾದ್ರೂ ಸೆಲ್ಫ್ ಹಾಕಿ ಕೊಡ್ತೀವಿ. ಇತ್ತು ಡ್ರಾಯರು, ಇಲ್ಲಿ ಡೋರು, ಸ್ಟೋರೇಜ್, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಂಬೋದು. ಒಂದೇನ್ ಗೊತ್ತಾ ಸರ್, ಇನ್ ಕೇಸ್ ಅವ್ರಿಗೆ ಯಾವ್ದು ಇಷ್ಟ ಆಗ್ಲಿಲ್ಲ, ಅವ್ರದೇ ಆದಂತ ಏನಾದ್ರು ಮಾಡಲ್ಸ್ ಇದ್ರೆ ಅದನ್ನು ನಾವು ಮಾಡ್ಕೊಡ್ತೀವಿ. ಓಕೆ. ಫೋಟೋಸ್ ವಿಡಿಯೋಸ್ ಮಾಡ್ಕೊಡ್ತೀವಿ. ಅವ್ರದೇ ಆದಂತ ಡಿಸೈನ್ಸ್, ಅವ್ರದೇ ಆದಂತ ಕ್ವಾಲಿಟಿ ಸಮೇತ, ಲೋಕಲ್ ಕ್ವಾಲಿಟಿ ಅಲ್ಲ, ವಿತ್ ಕ್ವಾಲಿಟಿ ಸಮೇತ. ಸರ್ ಒಂದೇನ್ ಗೊತ್ತಾ ಸರ್, ಕ್ವಾಲಿಟಿನಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಸರ್. ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಕಸ್ಟಮರ್ ಯಾರು ನೋಡ್ತಾ ಇದ್ರೆ ಅವ್ರಿಗೂ ಬೇಕಾದ್ರೆ ಹೇಳ್ತೀನಿ ಸರ್. ನಾನು ಕಸ್ಟಮರ್ ನನಗೆ ಫೋಟೋಸ್ ಕಳಿಸಿ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ. ನಾನು ಪ್ರತಿಯೊಂದು ಕಸ್ಟಮರ್ನ ಕೇಳ್ಕೊಂತೀನಿ. ನೀವು ಬನ್ನಿ, ಅಂಗಡಿಗೆ ಬನ್ನಿ, ಒಂದ್ಸರಿ ಕೂತ್ ನೋಡಿ, ನಿಮ್ ಕಂಫರ್ಟ್, ನಿಮ್ಗೆ ಒರಿಜಿನಾಲಿಟಿ ನಿಮ್ಗೆ ಗೊತ್ತಾಗ್ಬೇಕು ಸರ್. ಇಲ್ಲಿ ಬಂದು ನೋಡಿ, ಏನಾದ್ರು ಚೇಂಜಸ್ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಚೇಂಜಸ್ ಮಾಡ್ಕೊಡಕ್ ರೆಡಿ ಇದೀನಿ. ಇವಾಗ ಎಕ್ಸಾಂಪಲ್, ಇವಾಗ ಈ ಸೋಫಾ ಅಂತ ಇಟ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡು ತೋರಿಸ್ತೀನಿ. ಅವ್ರಿಗೆ ಇನ್ ಕೇಸ್ ಹೈಟ್ ಇದಾರೆ, ಹೈಟ್ ಸಾಕಾಗ್ಲಿಲ್ಲ, ಇನ್ ಸ್ವಲ್ಪ ಹೈಟ್ ಬೇಕು, ಅರ್ಥ ಮಾಡ್ತೀನಿ. ಫೋಟೋನಲ್ಲಿ ಅವೆಲ್ಲ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಅದಕ್ಕೆ ಅವ್ರಿಗೆ ಡೀಪ್ ಇರ್ಬೋದು, ಡೆತ್ ಇರ್ಬೋದು, ಕುಶನ್ ಹಾರ್ಡ್ ಇರ್ಬೋದು, ಸಾಫ್ಟ್ ಇರ್ಬೇಕು, ಇನ್ನು ಅಗಲ ಬೇಕಾ, ಉದ್ದ ಬೇಕಾ, ಕಸ್ಟಮರ್ ಯಾವ ತರ ಆದ್ರೂ ಕೇಳಿ. ಕಸ್ಟಮರ್ ಯಾವ ತರ ಕೇಳ್ತಾರ ಆ ತರ ಖಂಡಿತ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಸ್ಟಮೈಸೇಷನ್ ಅಲ್ಲಂತೂ ನಾವು ಕಿಂಗ್, ನಾವ್ ಹೇಳ್ತಾ ಇದೀವಿ. ಅವ್ರು ಯಾವ 1 ಇಂಚು ಅವ್ರಿಗೆ ಯಾವ ತರ ಕೇಳಿದ್ರೆ ಆ ತರ ನಾವು ಮಾಡ್ಕೊಡ್ತೀವಿ. ಓಕೆ ಗೈಸ್, ಹಾಗೆ ಇಲ್ಲಿ ಉಯ್ಯಾಲೆಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನೋಡಿ, ಇದಕ್ಕೆ ಮ್ಯಾಚ್ ಆಗೋ ತರನೇ ಅಲ್ಲಿ ಸೋಫಾ ಕೂಡ ಮಾಡ್ಬಿಟ್ಟಿದ್ದಾರೆ. ಅಂಡ್ ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದ್ರೆ ಇವ್ರದ್ದು ಬೆಂಗಳೂರಲ್ಲಿ 4 ಬ್ರಾಂಚ್ ಗಳಿದೆ. ನಿಮ್ಗೆ ಎಲ್ಲ ಹತ್ರ ಆಗುತ್ತೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಅಡ್ರೆಸ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ನೀವು ಆರಾಮಾಗಿ ಕಾಲ್ ಮಾಡ್ಕೊಂಡು ಬರ್ಬೋದು ಗೈಸ್. ಹಾಗೆ ಇಲ್ಲಿ ಬಜಾಜ್ ಫೈನಾನ್ಸ್ ಕೂಡ ಇದೆ, ನೋ ಕಾಸ್ಟ್ EMI ಆಪ್ಷನ್ಸ್ ಕೂಡ ಇದೆ. ಪ್ಲಸ್ ನಮ್ದು ಬೆಂಗಳೂರು, ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್. ಓಕೆ. ಫ್ರೀ ಟ್ರಾನ್ಸ್ಪೋರ್ಟೇಷನ್. ಯಾವುದು ಏನೇ ಐಟಮ್ ತಗೊಳ್ಳಿ ಅವರು, ಅಂದ್ರೆ ಪ್ರತಿಯೊಬ್ರು ಯೋಚನೆ ಮಾಡ್ಬೋದೇನೋ, ಇವಾಗ ಒಂದು 10,000 5,000 ಐಟಮ್ ತಂತಾರೆ, 20,000 ಐಟಮ್ ತಂತಾರೆ. ನಮ್ದು 10 ಕಿಲೋಮೀಟರ್ ಇದೆ, ಇವ್ರು ಹೆಂಗ್ ಫ್ರೀ ಡೆಲಿವರಿ ಕೊಡ್ತಾರೆ? ಇವ್ರು ಸಿಗೋ 200 ರೂಪಾಯಿ ಲಾಭ. ಯಾವುದು ನಾವು ಸಿಗೋದು 200 ರೂಪಾಯಿ ಲಾಭ. ಬಟ್ ನಮ್ದು ಏನಂದ್ರೆ ಹೋಲ್ಸೇಲ್ ಇರೋದ್ರಿಂದ ನಮ್ಮ ಡೈಲಿ ಬಿಸ್ನೆಸ್ ಇರ್ತದೆ, ನಮ್ದು ಅಂಗಡಿಗೆ ಸಪ್ಲೈ ಇರ್ತದೆ. ಅದರಿಂದ ಆ ಐಟಮ್ ಜೊತೆ ಇದ್ರನ್ನ ಇನ್ಕ್ಲೂಡ್ ಮಾಡಿ ಕಳ್ಸಿಕೊಡ್ತೀವಿ. ಓಕೆನಾ. ಅದರಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇಡೀ ಬೆಂಗಳೂರಿಗೆ ಮಾಡ್ಕೊಡ್ತೀವಿ. ಬಜಾಜ್ EMI ಫೆಸಿಲಿಟಿ ಇದೆ. ಇನ್ನೊಂದು ಲಾಸ್ಟ್ ನಾನು ಏನ್ ಹೇಳ್ಬೇಕಂದ್ರೆ ಸರ್, ಕಸ್ಟಮರ್ಗೆ ಕ್ವಾಲಿಟಿ ಐಟಮ್ ಏನಾದ್ರು, ಕ್ವಾಲಿಟಿ ಫರ್ನಿಚರ್ ಬೇಕಂದ್ರೆ ದಯವಿಟ್ಟು ಹುಡುಕಿಂದ ಇಲ್ಲಿವರೆಗೂ ಬನ್ನಿ. ನಾನು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ, ಆಗೋದೂ ಇಲ್ಲ. ಓಕೆನಾ. ಯಾವುದೇ ಫರ್ನಿಚರ್ ಆಗ್ಲಿ ಕ್ವಾಲಿಟಿ ಬೇಕಂದ್ರೆ ದಯವಿಟ್ಟು ಹುಡುಕಿ ಬನ್ನಿ. ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡ್ತೀನಿ. ಖಂಡಿತ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ನನ್ನ ಮೇನ್ ಕ್ವಾಲಿಟಿ ಸರ್. ಕ್ವಾಲಿಟಿ ಫರ್ನಿಚರ್ ಬೇಕಂದ್ರೆ ಖಂಡಿತ ಬನ್ನಿ, ನಾನು ಮಾಡ್ಕೊಡ್ತೀನಿ ಸರ್. ಗೈಸ್, ಕ್ವಾಲಿಟಿ ಫರ್ನಿಚರ್ಸ್ ಬೇಕು ಅಂತ ಅಂದ್ರೆ ಆಪಲ್ವುಡ್ ಫರ್ನಿಚರ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.